ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಪಾಡ್ಯ ಪೂರ್ವಾಷಾಢ ನಕ್ಷತ್ರ ದಿನಾಂಕ 30/6/2026 ಮಂಗಳವಾರ. ಮುಖ್ಯಾಂಶಗಳು: ಲವ್ ಜಿಹಾದ್, ಗೋಹತ್ಯೆ, ಮತಾಂತರದ ವಿರುದ್ಧ ಪ್ರತಿಭಟನೆ, ವಾಹನ ಚಾಲಕರಿಗೆ ತರಬೇತಿ. ಸುದ್ದಿಗಳ ವಿವರ. ಲವ್ ಜಿಹಾದ್, ಗೋಹತ್ಯೆ, ಮತಾಂತರದಂತಹ ಘಟನೆ ಎಲ್ಲ ಕಡೆ ದಿನನಿತ್ಯ ವರದಿಯಾಗುತ್ತಿದೆ. ಕಾನೂನುಗಳಿದ್ದರೂ ಏನೂ ಮಾಡಲಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಭದ್ರಾವತಿಯ ಬಜರಂಗದಳ ಸಂಚಾಲಕ ರಾಘವನ್ ವಡಿವೇಲ್ ಹೇಳಿದರು. ಪಟ್ಟಣದ ಸಂತೆ ಮಾರುಕಟ್ಟೆ ಪ್ರದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಸಂಘ ಪರಿವಾರ ಸೋಮವಾರ ಹಮ್ಮಿಕೊಂಡಿದ್ದ ಲವ್ ಜಿಹಾದ್, ಗೋಹತ್ಯೆ, ಮತಾಂತರದ ವಿರುದ್ಧ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ದೇವೀರ್ ಮಲ್ನಾಡ್ ಮಾತನಾಡಿ, ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ದಬ್ಬಾಳಿಕೆ ನಡೆಯುತ್ತಿದ್ದು, ಸದಾ ಧರ್ಮದ ಪರ ನಿಲ್ಲುವ ಕಾರ್ಯಕರ್ತರ ಜೊತೆ ಸಂಘಟನೆ ಸದಾ ಇರುತ್ತದೆ ಎಂದರು. ಇದಕ್ಕೂ ಮೊದಲು ಬಸ್ ನಿಲ್ದಾಣದಿಂದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಸಭೆಯಲ್ಲಿ ಮಾಜಿ ಶಾಸಕ ಡಿಎನ್ ಜೀವರಾಜ್, ಪುಣ್ಯಪಾಲ್, ಸುರೇಶ್ ಕುಮಾರ್, ಆರ್ಡಿ ಮಹೇಂದ್ರ, ಅಜಿತ್ ಕುಲಾಲ್, ತಲಗಾರು ಉಮೇಶ್, ನೂತನ್ ಕುಮಾರ್, ಬಿ ಶಿವಶಂಕರ್, ವೇಣುಗೋಪಾಲ್, ರಾಧಿಕಾ, ಭಾಗ್ಯಲಕ್ಷ್ಮಿ, ಸುಜಾತ, ಶ್ರೀವಿದ್ಯಾ ಇತರರು ಇದ್ದರು. ಚಾಲಕರು ಕೇವಲ ವಾಹನ ಓಡಿಸುವವರಾಗದೆ ಪೋಷಕರೊಂದಿಗೆ ಒಂದು ಜವಾಬ್ದಾರಿಯುತ ಕೊಂಡಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಮಕ್ಕಳ ಸುರಕ್ಷಿತ ಪ್ರಯಾಣ ಸಾಧ್ಯವಾಗುತ್ತದೆ ಎಂದು ಸಬ್ ಇನ್ಸ್ಪೆಕ್ಟರ್ ಅಭಿಷೇಕ್ ಹೇಳಿದರು. ಬಿಜಿಎಸ್ ಕಾಲೇಜು ಮತ್ತು ಬಿಜಿಎಸ್ ದರ್ಶಿನಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಶಾಲಾ ವಾಹನ ಚಾಲಕರಿಗೆ ಕಾನೂನು ಮತ್ತು ಮಕ್ಕಳ ಸುರಕ್ಷತೆ ಕುರಿತು ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲ ಕೆಸಿ ನಾಗೇಶ್, ನಿಗದಿತ ಸಮಯಕ್ಕಿಂತ 5 ನಿಮಿಷ ಮೊದಲೇ ಮಕ್ಕಳನ್ನು ವಾಹನ ನಿಲ್ದಾಣ, ಮನೆ ಮುಂದೆ ಕರೆತರಬೇಕು. ತಡವಾದರೆ ಚಾಲಕರು ಅನಿವಾರ್ಯವಾಗಿ ವೇಗವಾಗಿ ವಾಹನ ಚಲಾಯಿಸಬೇಕಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಬಿಜಿಎಸ್ ದರ್ಶಿನಿ ಸಂಯುಕ್ತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಕಿರಣ್, ಬಿಜಿಎಸ್ ಸಂಸ್ಥೆಯ ಶಾಲಾ ವಾಹನಗಳ ಮೇಲ್ವಿಚಾರಕ ಮುಕರಾಂ ಪಾಷಾ ಮತ್ತು ವಾಹನ ಚಾಲಕರು, ಪೋಷಕರು ಉಪಸ್ಥಿತರಿದ್ದರು. ಕುಂಠಿತಗೊಂಡಿದ್ದ ಮುಂಗಾರು ಮಳೆ ಸೋಮವಾರ ಅಲ್ಪ ಪ್ರಮಾಣದಲ್ಲಿ ಚುರುಕುಗೊಂಡಿದ್ದು, ದಿನವಿಡೀ ಸಾಮಾನ್ಯ ಮಳೆಯಾಗಿದೆ. ಬೆಳಗ್ಗೆಯಿಂದ ಮೋಡ ಕವಿದು ತುಂತುರು ಮಳೆಯಿಂದ ಆರಂಭಗೊಂಡು ಮಧ್ಯಾಹ್ನ ಹಾಗೂ ಮಧ್ಯಾಹ್ನದ ನಂತರವೂ ಮಳೆ ಮುಂದುವರೆದಿದೆ. ಇಂದಿನ ಕಾರ್ಯಕ್ರಮ: ನಾಡಪ್ರಭು ಕೆಂಪೇಗೌಡ ಜಯಂತಿ 2026 ಸಾನ್ನಿಧ್ಯ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ. ಉದ್ಘಾಟನೆ ಶಾಸಕ ಟಿಡಿ ರಾಜೇಗೌಡ. ಉಪನ್ಯಾಸ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಎಸ್ಎಸ್ ವೆಂಕಟೇಶ್. ಸ್ಥಳ ಬಿಜಿಎಸ್ ಶಾಲಾ ಆವರಣ. ಸಮಯ ಬೆಳಗ್ಗೆ 10:30ಕ್ಕೆ. ಮರ್ಕಲ್ ಗ್ರಾಮ ಪಂಚಾಯಿತಿಯ ಹೆಕ್ತೂರಿನ ಎಚ್ ಸುಮತಿ ಭಟ್ ಸುಮಾರು 81 ವರ್ಷ ವಯೋಸಹಜವಾಗಿ ಭಾನುವಾರ ನಿಧನರಾದರು. ಇವರಿಗೆ 5 ಪುತ್ರರು ಇದ್ದಾರೆ. ಜಾಹೀರಾತು: 2 ದಿನಗಳ ಮಂತ್ರಾಲಯ ಪ್ರವಾಸ ಜುಲೈ 7 ಮತ್ತು 8ರಂದು ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ನಿಂದ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900800210. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡಿತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.